ಇವಾಗ ಏನು ಮಾಡ್ತೀವಮ್ಮ? ಈಗ ಏನು ಮಾಡೋಣ ಅಂದರೆ ಏನು ಮಾಡೋಣ, ಅಡುಗೆ ಮಾಡಬೇಕು. ಮನೇಲಿ ನನಗೆ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ಗೈಸ್. ಮೀರಿ ಉಪ್ಪಾಗ್ತಾರೆ ನಮ್ಮಮ್ಮ. ಇದು ಗೈಸ್ ಏನಂತಾರೆ, ಗಾಳಿ ಹೋಗೋದು ಆಮೇಲೆ ಬರೀ ಅದೇ ಮಾಡ್ತಾರೆ ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿತಾ ಬ್ಲಾಗ್ಸ್. ಇವತ್ತು ನಾನು ಒಂದು ರ್ಯಾಂಡಮ್ ಬ್ಲಾಗ್ ಅಂದರೆ ನಮ್ಮ ಅಕ್ಕ ಬಂದರು, ಚಿಕನ್ ತಗೊಬಂದರು. ಇವತ್ತು ಅದು ನಾನೇ ಕುಕ್ ಮಾಡೋಣ ಅಂತ ಹೇಳಿ ನಾನೇ ಕುಕ್ ಮಾಡೋಣ ಅಂತ ಹೇಳಿ ಒಂದು ಯೂಟ್ಯೂಬ್ ಕಂಟೆಂಟ್ ಸಿಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ವಿ. ತೋರಿಸ್ತೀನಿ ಏನು ಮಾಡ್ತಾರೆ ಅಂತ. ಈರುಳ್ಳಿ ಎಲ್ಲ ಕಟ್ಟಾಯಿತು, ಟೊಮೆಟೊ ಎಲ್ಲ ಕೆಟ್ಟಾಯಿತು. ಚಿಕನ್ನು ಸಪ್ರೇಟ್ ಮಾಡ್ತಾಯಿದ್ದಾರೆ ಇಬ್ರು. ಏನು ಮಾಡೋದು ಅಂತಲೇ ಇನ್ನೂ ಡಿಸೈಡ್ ಮಾಡಿಲ್ಲ ಅಲ್ವಮ್ಮ? ಹಾಯ್ ಹೇಳು, ಹಾಯ್ ಹೇಳಮ್ಮ. ಅವ್ರದ್ದೆಲ್ಲ ಬರೀ ಲುಕ್ಕು ಗೈಸ್. ಹಾಯ್ ಹೇಳಕ್ಕ, ಮಾತಾಡಬೇಕು. ಹಾಯ್. ನಮ್ಮ ಮನೆಯವ್ರಿಗೆಲ್ಲ ಕ್ಯಾಮ್ರಾ ಶೈ ಗೈಸ್, ಸ್ವಲ್ಪ ಎಲ್ಲ ಹೊಸದಾಗ ಇದು. ಇವಾಗ ಏನು ಮಾಡ್ತೀವಮ್ಮ? ಈಗ ಏನು ಮಾಡೋಣ ಅಂದರೆ ಏನು ಮಾಡೋಣ, ಅಡುಗೆ ಮಾಡಿ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅಷ್ಟೇ. ಹೇಳಿ ಅಕ್ಕ, ಇವಾಗ ಏನು ಮಾಡ್ತೀವಿ? ಹೇಳಿ ಏನು ಮಾಡ್ತೀವಿ? ಸ್ಟವ್ ಹಚ್ಚಿ ಅಡುಗೆ ಮಾಡ್ತೀವಿ. ಏನು ಅಡುಗೆ ಮಾಡ್ತೀರಾ? ಅದು ಪಾತ್ರೆ ಒಲೆ ಮೇಲೆ ಇಟ್ಟಾದ್ಮೇಲೆ ಹೇಳ್ತೀವಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಆಮೇಲೆ ಬರೀ ಅಜೀಬ್ ಮಾಡ್ತಾರೆ ಗೈಸ್. ಅದಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಲ್ಲ ಇವ್ರ ಮುಂದೆ. ನಾನು ಮಾಡಲ್ಲ, ಹೋಗು. ನಾನು ಇವಾಗ ಗೇಮ್ ಮಾಡ್ಕೊಂಡು ಕೂತ್ಕೋತೀನಿ ಗೈಸ್. ಇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಹೆಲ್ಪ್ ಮಾಡಕ್ ಹೋಗ್ತೀನಲ್ವಾ. ಏನ್ ರೆಸಿಪಿ ಮಾಡ್ತಾ ಇದೀರಾ ಅಂತ ಕೇಳಿತು. ಈರುಳ್ಳಿ ಹಾಕ್ತಾ ಇದ್ದಾರೆ. ಈರುಳ್ಳಿ ಹಾಕಾದ್ಮೇಲೆ ಇದೇನಿದು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಇವಾಗ ಅದನ್ನು ನಾನು ಫ್ರೈ ಮಾಡ್ತೇನೆ. ನಮ್ಮ ಮನೇಲಿ ಯಾರು ವಿಡಿಯೋ ಇಟ್ಕೊಡೋರಿಲ್ಲ ಗಾಯ್ಸ್, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಎಂಥ ಮಾತು ಎಂಥ ಮಾತು, ಎಲ್ಲ ಸೆಲ್ಫ್. ಅದಕ್ಕೆ ಗೈಸ್ ಹೇಳೋದು, ಅಕ್ಕಿನೋ ತಂಗಿನೋ ಜೊತೆಗೆ ಹುಟ್ಟಿದ್ರೆ ನನಗೆ ವಿಡಿಯೋ ಎಲ್ಲ ಇಟ್ಕೊಡೋರು ಅಲ್ಲಮ್ಮ. ಅಲ್ವಾ? ನನಗೆ ಬ್ಲಾಗ್ ಹೋಗ್ತಾ ಇದೆ, ತಿನ್ಬೇಕಾದ್ರೆ ಮಾತಾಡೋ ಎಲ್ಲ ನೋಡ್ತಾರೆ. ಆಮೇಲೆ ಇವಾಗ ಅದು ಫುಲ್ ರೋಸ್ಟ್ ಆಗೋ ಗಂಟ ಹುರ್ಕೋಬೇಕು, ಬಾಡಿಸ್ಕೋಬೇಕು ಗಾಯ್ಸ್. ಅಕ್ಕ ಟೊಮೊಟೊ ಹಾಕದಾ? ಕೈ ನೋಡ್ಬೇಕು ಗೈಸ್. ಇದು ಇಡ್ತೀನಿ ಒಂದು ಕಡೆ ಕ್ಯಾಮ್ರಾನ. ಕಾಣಿಸುತ್ತಾ? ಹೋಗ್ ಗೈಸ್, ಕಾಣಿಸುತ್ತೆ. ಟೊಮೊಟೊ ಹಾಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ನನಗೆ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ಗೈಸ್. ಯಾರು ಬರೋದಿಲ್ಲ. ಹಿಂಗೆ ಇಟ್ಬಿಟ್ಟು ಹೋಗ್ಬಿಡೋದು. ಇವಾಗ ಚಿಕನ್ ಹಾಕ್ಬೇಕಾ? ಇಂಕಿತಿನ್ನು ಆರ್ಡರ್ ಬಂತು ಗೈಸ್. ಅದನ್ನ ಇದು ಗೈಸ್ ಏನಂತಾರೆ, ತುಂಬ್ಕೊಳ್ಬಾರ್ದು ಅಂತ ಹಾಕ್ತಾರಲ್ಲ, ಗಾಳಿ ಹೋಗೋದು. ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಜೋಶ್ ಬಂದ್ಬಿಟ್ಟೈತೆ ಗೈಸ್. ಬರೀ 2 ಬ್ಲಾಗ್ ಹಾಕಿದ್ದೆ, ಕಂಟೆಂಟ್ ಸಿಕ್ಕಿದ್ದಿಲ್ಲ. ಇವತ್ತೊಂದು ಕಂಟೆಂಟ್ ಸಿಕ್ಕಿಲ್ಲ. ಯಾಕೆ ಹೇಳಿ, ನಾವು ಏನದು ಗೀ ರೈಸ್ ಕುಕ್ ಮಾಡ್ತಾ ಇದ್ದೀವಲ್ವಾ, ನಮ್ಮ ಅಕ್ಕ ಬಂದಿದ್ದಾರಲ್ವಾ, ಸೊ ನಂಗೆ ಇವಾಗ ಕಂಟೆಂಟ್ ಸಿಕ್ಕಿದೆ. ಗೈಸ್ ನಾನು ನಮ್ಮ ಅಮ್ಮಂಗೆ ಹೇಳಿಲ್ಲ, ಒಂದು ಐಸ್ ಕ್ರೀಮ್ ಬುಕ್ ಮಾಡ್ಕೊಂಡಿದ್ದೆ. ಅದು ಐಸ್ ಕ್ರೀಮ್ ಟ್ರೈ ಮಾಡಬೇಕಂತ ಒಂದು ಮಾಡಿದೆ. ಈ ಕಬಾಬ್ ಪೌಡರ್ ಬಂದು ಗೈಸ್ ಇದು ತುಂಬ ರೀಲ್ಸಲ್ಲಿ ನೋಡಿ ಟ್ರೈ ಮಾಡ್ಬೇಕಂತ ಇತ್ತು. ಬ್ಲಿಂಕಿಟಲ್ಲ ಬರ್ತೈತೆ ಅವಾಗ ತಗೊಳ್ಳಿ ಅಂತ ಬರ್ತೈತೆ. ಲೈಕ್ ಫೈನಲಿ ಎಲ್ಲ ಹಿಂಗೆ ಮಾಡ್ತೀರಿ, ಹೆಂಗೆ ಚಿನ್ನು ಕಲ್ಲುಪ್ಪು ಮಾಡು ಅಂದರೆ. ಆಮೇಲೆ ರಾಕ್ ಸಾಲ್ಟ್ ಅಂತಲೇ ಇರೋದು ನೋಡು. ರಾಕ್ ಸಾಲ್ಟ್ ಅಂತಲೇ ಮಾಡಿತ್ತು ನಾನು. ಅಲ್ಲಿ ರಾಕ್ ಸಾಲ್ಟ್ ಅಂತ ಇದ್ದಿತ್ತು ಗೈಸ್. ನಾನು ರಾಕ್ ಸಾಲ್ಟ್ ಮಾಡಿದ್ದು. ಇದೇನಿದು? ಅಲ್ಲಿ ಫ್ರೀ ಕೊಟ್ಟಿರೋದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಅಪ್ಪಂಗೆ ಕೊಡೋದು ಇದು ರಾಕ್ ಸಾಲ್ಟ್ ಅಂತ ಇತ್ತು. ಮಾಡಿದ್ರೆ ಇದು ಗೈಸ್ ಏನು ಪುಡಿ ಉಪ್ಪು ಐಸ್ ಕ್ರೀಮ್ ಗೈಸ್. ಲೆಟ್ಸ್ ಟ್ರೈ ಇಟ್. ಆಮೇಲೆ ಟ್ರೈ ಮಾಡೋಣ, ಇವಾಗ ಬೇಡ. ಐ ಕೀಪ್ ಇನ್ ಫ್ರಿಜ್. ನಮ್ಮ ಅಮ್ಮ ಬಂದ್ಬಿಟ್ಟು ಪೇಸ್ಟ್ಗಳು ಹಾಕ್ತಾ ಇದ್ದಾರೆ. ಇದೇನು ಏನು ಹೇಳಲ್ಲ ಗೈಸ್ತು. ನನಗೆ ಅದಕ್ಕೆ ಇವ್ರ ಜೊತೆ ಎಲ್ಲ ಬ್ಲಾಗ್ ಮಾಡೋಕ್ಕೆ ಬೇಜಾರು. ಹಸಿಮೆಣ್ಸಿನ್ಕಾಯಿ ಪೇಸ್ಟು ಗೈಸ್ ಅದು. ಆಮೇಲೆ ಇದು ಒಂಚೂರು ಟರ್ಮರಿಕ್ ಹಾಕ್ತಾ ಇದ್ದಾರೆ. ಇವಾಗ ಚಿಕನ್ ಹಾಕ್ತಾ ಇದ್ದಾರೆ. ನಿಮ್ಮ ಅಕ್ಕನ ಬಾಯಿ ಕಂಟ್ರೋಲೇ ಇರಲ್ಲ, ಎಲ್ಲಿ ಬೇಕು ಅಲ್ಲಿ ಮಾತಾಡಿ. ಮಾಮ ನೋಡುತ್ತೆ ಅಕ್ಕ ಇದು ಬ್ಲಾಗು.
ಚಿಕನ್ನ ಏನು ಮಾಡ್ತಾರೆ, ಉಲ್ಟಾ ಪಲ್ಟಾ ಮಾಡ್ತಾರೆ ಅಮ್ಮ. ಯಾಕೆ ಅಂದರೆ ಅದು ಚೆನ್ನಾಗಿ ಫಿಕ್ಸ್ ಆಗಬೇಕು ಅಂತ, ಚೆನ್ನಾಗಿ ಫಿಕ್ಸ್ ಆಗಬೇಕು ಅಂತ, ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಅದನ್ನೆಲ್ಲ ಬಾಡಿಸ್ಬಿಟ್ರು. ಇವಾಗ ಅದನ್ನ ಓಪನ್ ಮಾಡಿ ಬೇಯಕ್ಕೆ ಬಿಡಬೇಕು. ಇದೆ ಅದಿರಲಿ. ಯಾವುದನ್ನ? ಇದನ್ನ ಓಸಿ ನಾವು ನೆಮ್ಮದಿಯಾಗಿ ಮಾಡ್ಕೊ ತಿನ್ಬೇಕು. ಇವತ್ತು ಬಿಟ್ಬಿಡು. ಇಲ್ಲ, ನಾನು ವ್ಲಾಗ್ ಮಾಡಬೇಕು. ನಾನು 2 ವ್ಲಾಗ್ ಮಾಡಿರೋದು ಗೊತ್ತಾ. ಇದಿರ್ಬೇಕು. ಅದಕ್ಕೆ ಟೈಮ್ ಎಲ್ಲ ಇಟ್ಕೊಂಡ್ ಮಾಡಬಾರ್ದು ಗೈಸ್. ನೋಡಿ ಊರಲ್ಲಿ ಮಾಡ್ಬೇಕು. ಪ್ರಿಪೇರ್ ಆಗಿ ಎಲ್ಲ ಮಾಡೋದೇನು ಬೇಡ, ಊರಲ್ಲಿ ಮಾಡ್ಬೇಕು. ಏನು ಬೇಡ. ನೋಡಿ ಯಾರು ನಂಗೆ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಅದು ಕಬಾಬ್ ಪೌಡ್ರು. ಕಬಾಬ್ ಪೌಡರ್ ಅಕ್ಕ ನನಗೆ ಇಟ್ಕೊಂಡು ಕೈ ನೋವು ಬರ್ತದೆ. ಬ್ಲಾಗ್ ಮಾಡೋದೇನೋ ಮಾಡ್ಬೋದು, ಎಡಿಟಿಂಗ್ ಮಾಡೋದಕ್ಕೆಲ್ಲ ಅದೇ ಕಷ್ಟ. ಇವಾಗ ಕಬಾಬ್ ರೆಸಿಪಿ ಹೇಳ್ಕೊಡ್ತೀನಿ ನೋಡಿ ಗೈಸ್. ಏನಿದು? ಏನಮ್ಮ ಇದು? ಜಿಂಜರ್ ಪೇಸ್ಟು, ಗಾರ್ಲಿಕ್ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟ್. ಆಯಿತು ಕನ್ನಡದಲ್ಲಿ. ಗಸಿ ಶುಂಠಿ ಗಸಿ. ಯಾಕಮ್ಮ ಹಿಂಗೆ ಆಡ್ತೀಯಾ? ಇವಾಗ ನಾವು ಚಿಕನ್ ಮಸಾಲ ಹಾಕ್ತಾ ಇದ್ದೀವಿ ನಮ್ಮ ಮುಂದು ಸೈಡು. ಅದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ. ಬಟ್ರ್ ಎಂಟಿ ಅಲ್ವಾ ಇದು. ಫಸ್ಟ್ ಟೈಮ್ ಗೈಸ್ ಟ್ರೈ ಮಾಡ್ತಾ ಇರೋದು. ಇದು ಯಾವುದಿದು? ಈಸ್ಟ್ರನ್. ನಾವೆಲ್ಲ ಯೂಸ್ ಮಾಡೋದು ಯಾವುದು? ನಾವು ನಮ್ಮಮ್ಮ ಹೋಮಲ್ಲಿ ಮಾಡಿಬಿಡ್ತಾರೆ. ಇದು ಮೊಟ್ಟೆ ಹಾಕ್ತಾರೆ ಇವಾಗ ನಮ್ಮ ಅಕ್ಕ. ಹೊಡೆದಕ್ಕಕ್ಕ ನಾನು ಹೆಂಗೆ ಹಾಕ್ಲಿ? ತಗೊಳ್ಳಿ ಚಾಕಲ್ಲಿ. ಇವಾಗ ಒಂಚೂರು ಮೊಸರು ಹಾಕ್ತಾ ಇದ್ದಾರೆ. ಏನು ತೋರ್ಸೋಕ್ಕಾಗ್ತಾರ ನನಗಂತೂ. ಸಿಟ್ಟೆ ಬರೆಸ್ತವ್ರೆ. ಮೊಟ್ಟೆ ಹಾಕಿದ್ರು. ಇವಾಗ ಆಫ್ ಲೆಮನ್ ಹಾಕ್ತೀನಿ ಇವಾಗ ನಾನು. ನಂಗೆ ಬೇಡ ಗೈಸ್, ನಾನು ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿಬಿಟ್ರೆ ಫಸ್ಟ್ ಹೇಳ್ಬಿಟ್ಟು. ನಾನು ಕುಕ್ ಮಾಡ್ತೀನಿ ಗೈಸ್. ನಮ್ಮಪ್ಪ ಹೇಳ್ಕೊಟ್ಟ ಮಾಡ್ತೀನಿ. ನಮ್ಮಪ್ಪ ಇದಂಗೆ ಮಾಡ್ತೀನಿ. ಇವಾಗ ನಮ್ಮಪ್ಪ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ, ಸೊ ಮಾಡ್ತಾ ಇಲ್ಲ ನಾನು. ಗೈಸ್ ಮೇಯ್ನ್ ಅಂದರೆ ಏನು ಅಂದರೆ ಕರ್ಬೇವು ಸೊಪ್ಪು ಗೈಸ್. ಚಿಟಪಟ ಚಟಪಟ ಅನ್ಬೇಕಲ್ವಾ. ಪೆಪ್ಪರ್. ಇವಾಗ ಪೆಪ್ಪರ್ ಆದಮೇಲೆ ಲೆಮನ್ ಹಾಕ್ತಾರೆ. ಇವಾಗ ಇದೊಂದು ಕಡೆ ಕುಕ್ ಆಗ್ತಾ ಇದೆ, ಒಂದು ಕಡೆ ಪ್ಯಾನ್ ಉಡ್ತಾ ಇದೆ. ಇವಾಗ ಕಾರ್ನ್ಫ್ಲವರ್ ಗೈಸ್. ಅದು ಯಾಕೆ ಅಂದರೆ ಕಬಾಬ್ನ ಎಣ್ಣೆಲಿ ಬಿಟ್ಟಾಗ ಕಬಾಬ್ ಅಂಟ್ಕೋಬಾರ್ದು ಎಣ್ಣೆಗೆ ಹೋಗಿ ಅಂತ ಕಾರ್ನ್ಫ್ಲವರ್ ಹಾಕ್ತಾ ಇದ್ದಾರೆ ತಾನೇ. ಕರೆಕ್ಟಾಗಿ ಹೇಳಿದೆ ತಾನೇ. ಇವಾಗ ನಿಂಬೆ ನಿನ್ಬಿಟ್ರು. ನಾನು ಹಿಂಗೆ ಗೈಸ್ ಹಿಂಡೋದು. ಅದು ನಿಮ್ಮ ಪವರು, ಅದು ನಮ್ಮ ಅಮ್ಮನ ಪವರ್. ಸುಮ್ಮನೆ ನನ್ಗೆ ಆವಾಗಲೇ ಮಾಡಿದ್ರೆ ಗೈಸ್ ಅದೇ ನಾವು ಬಿಟ್ಬಿಡ್ತೀವ ಚಾನ್ಸು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕಬಾಬ್ ಕಲಿಸ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಕಬಾಬ್ನ ಮ್ಯಾರಿನೇಟ್ ಮಾಡಬೇಕು. ಎಷ್ಟು ಅವರ್ಸು? ಅರ್ಧ ಗಂಟೆನಾ? ಹಾಂ, ಅರ್ಧ ಗಂಟೆನಾ? ನಮ್ಮನ್ನು ಮಾತಾಡ್ಸಿನ ಸುಸ್ತಾಗಬೇಕು. ಹೇಳು, ಎಷ್ಟು ಗಂಟೆ ಇಡಬೇಕು? ಅರ್ಧ ಗಂಟೆನಾ? ನನಗೆ ವ್ಲಾಗ್ ಮಾಡೋಕ್ಕೇನೆ ಆಗಲ್ಲ ಗೈಸ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇವಾಗ ನಾನು ಅವ್ವ ಏನಮ್ಮ ನಾನು ಏನು ಮಾಡ್ತೀನೋ ಅಲ್ಲಿಗೆ ಬರ್ತಾರೆ. ನಾನು ಇವಾಗ ಐಸ್ ಕ್ರೀಮ್ ಎತ್ಕೋತಾ ಇದ್ದೀನಿ ತಿನ್ನಲಿಕ್ಕೆ. ನಾನು ಸ್ನ್ಯಾಪ್ ಹಾಕಬೇಕು ಗೈಸ್. ನನಗೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಸ್ನ್ಯಾಪ್ ಹಾಕ್ಬಿಟ್ಟು ಸಿಗ್ತೀನಿ. ಚೆನ್ನಾಗಿದೆ ಐಸ್ ಕ್ರೀಮ್. ಹ್ಞೂ ಗೈಸ್, ನಮ್ಮಮ್ಮ ಮನೆಯೇ ಮಾಡಿದ ಬೆಣ್ಣೆ ಹಾಕ್ತಾ ಇದೆ. ಏನಕ್ಕಂದರೆ ಇದು ಗೀ ರೈಸ್ಗೆ. ಈ ಕಡೆ ಚಿಕನ್ ಗ್ರೇವಿ ಆಯಿತು. ಚಿಕನ್ ಸಾರು, ಚಿಕನ್ ಗ್ರೇವಿನೋ ಗೊತ್ತಿಲ್ಲ. ನಮ್ಮನೆ ಮನೇಲಿ ಬೆಣ್ಣೆ ಮಾಡಿದ್ದು ಅದನ್ನೇ ಹಾಕ್ತವ್ರೆ. ಯಾಕೆ ಹೇಳಿ? ನಾನು ಗೀ ತಿನ್ನಲ್ಲ ಅಂತ ಗೀ ಹಾಕ್ತಾ ಇಲ್ಲ. ಬಟರ್ ರೈಸ್ ನಾನು ತಿನ್ನೋಲ್ಲ. ನಮ್ಮ ಮನೇಲಿ ಯಾರು ತಿನ್ನೋಲ್ಲ ಗಾಯ್ಸ್. ಸೊಪ್ಪೆ ಕೊಡಲ್ವಾ? ಪ್ರೀತಿ ಜಾಸ್ತಿ ಅಲ್ವಾ ತಾನೇ? ಎಂತದೂ ಇಲ್ಲ. ಡೋಲೋ 650 ಮಾತ್ರ ಬಿಸಿ ರಾಗಿ ಹಿಟ್ಟು. ಆಯ್ತು, ನಿಮಗೆ ಎಂಥದ್ದು ಇಲ್ಲ.
ಇಲ್ಲಿ ಇಕ್ತೀನಿ ಗೈಸ್ ಕ್ಯಾಮ್ರಾ ಇಟ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ತಿನ್ನಲ್ಲ ಯಾವಾಗ ನೆವರ್ ಬಂದಲ್ಲ ಬಿಟ್ಟಿದ್ದೀನಿ. ನೆವರ್ ಚಿಕ್ಕ ವಯಸ್ಸಲ್ಲೂ ತಿಂತಾ ಇರಲಿಲ್ಲ. ಕೇಳಿಬೇಕಾರೆ ಮಮ್ಮಿನ ಬರೀ ಹಾಲು ಆಮೇಲೆ ಕುಡಿಯೋದಿಲ್ಲ. ಇಲ್ಲಿ ಕಸ್ತೂರಿ ಮೇಥಿ ಇದೆ, ಇದಿದೆ, ಪಲಾವ್ ಎಲೆ ಇದೆ, ಮೆಂತೆ ಕಸ್ತೂರಿ ಮೆಂತೆ, ಆಮೇಲೆ ಇದು ಕಾರ್ಡಮಮ್ ಇದೆ, ಚಕ್ಕೆ ಇದೆಯಾ ಚಕ್ಕೆ ಇದೆ, ಇದೇನಿದು ಫ್ಲವರ್ ಬರುತ್ತಲ್ಲ ಅದು. ಇದೆಲ್ಲ ಗೀ ರೈಸ್ಗೆ ಬೇಕಾಗಿರೋ ಸಾಮಗ್ರಿಗಳು. ಅದನ್ನೇ ಹೇಳ್ದೆ, ಏಲಕ್ಕಿ, ಕಾರ್ಡಮಮ್ ಅಂದರೆ ಏಲಕ್ಕಿ ಅದಂತೆ, ಮೊಕ್ಕ ಆರುತ್ತಂತೆ. ಇರಮ್ಮ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ತಾನೆ, ಏನು ಮಾಡಕ್ಕೆ ಬಿಡಲ್ಲ. ಇಂಡಿಯನ್ ಮಾಮ್ಸ್ ಹೆಂಗೆ ಗೊತ್ತಾ ಗೈಸ್, ಏನು ಮಾಡಕ್ ಬಿಡಲ್ಲ ಒಬ್ಳೆ ಮಗಳು ಅಂತ. ಆಮೇಲೆ ಬಂದವ್ರಲ್ಲ ಏನು ಮಾಡೋದೇ ಇಲ್ಲ ಅಂತ ಹೇಳೋದು. ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಅವಾಗಿ ನಾನು ಒಬ್ಳೆ ಪಡ್ಕೊಡ್ತಾ ಇದ್ದೀನಿ, ಕ್ಷಮೆ ಇರಲ್ಲ. ನಂದಿನಿ ಸ್ಪೆಷಲ್ ಗೈಸ್, ಇಂಡಿಯಾಸ್ ಟಾಪ್ ಬ್ರ್ಯಾಂಡ್ ನೋಡಿ. ಈ ಥರ ಎಲ್ಲ ಹೊರ್ಕೋತಾರೆ ಗೈಸ್ ನಾನು ಬ್ಲಾಗ್ ಮಾಡಿದ್ರೆ. ಈರುಳ್ಳಿ ಕಟ್ ಮಾಡಿಕ್ಕಿತ್ತು ಅಕ್ಕ ಎಲ್ಲ ಇದಕ್ಕೆ ಹಾಕ್ಬಿಡ್ತು. ಅಕ್ಕಿನೇ ಹಾಕ್ಬಿಟ್ರು ಗೈಸ್ ನೋಡಿ, ಅಕ್ಕಿ ಹಾಕ್ಬಿಟ್ರು. ಕುಡಿದಿರಿ ನೀ ಅಲ್ಲಾಡ್ಸ್ತಾರೆ, ನಾವು ಅಲ್ಲಾಡ್ಸ್ತೀವಿ. ಅದೆಲ್ಲ ಡಬಲ್ ಮೀನಿಂಗ್ ಅಂತ ನಮ್ಮ ಅಮ್ಮಂಗೆಲ್ಲ ಅರ್ಥ ಆಗ್ಬಿಡುತ್ತೆ ಗೈಸ್. ಅಮ್ಮಂಗೆಲ್ಲ ನೋಡಿ ಗಾಯ್ಸ್, ನಮ್ಮ ಪಳಾರ ಬಿಟ್ಟಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಉಪ್ಪು ಹಾಕೊಂಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ರುಚಿಗೆ ತಕ್ಕಷ್ಟಲ್ಲ, ಅದಕ್ಕೂ ಮೀರಿ ಉಪ್ಪು ಹಾಕ್ತಾರೆ ನಮ್ಮಮ್ಮ. ಮಾಡತ್ರದೆಲ್ಲ ಬರೀ ಉಪ್ಪು ಗೈಸ್. ನಮ್ಗೆ ಉಪ್ಪು ತಿಂದು ನನಗೆ ನಮ್ಮ ಅಪ್ಪಂಗೆ BP ಬರ್ಸ್ಬಿಟ್ಟಾರ ನಮ್ಮಮ್ಮ. ಅಲ್ವಾ ಅಕ್ಕ ಹೇಳಿ? ಇದು ಅಲ್ಲಿ ಹಾಕಿದ್ರೆ ತಿಂದಾಯ್ತು, ಇದು ತಿಂದಾಯ್ತು ಗೈಸ್. ಇವಾಗ ನಾನು ಅಲ್ಲಿ ಆಚೆ ಡಸ್ಟ್ಬಿನ್ ಹಾಕೊಂಡು ಹೋಗ್ಬೇಕು ಅಂದರೆ ಇವನ್ನ ದಾಟ್ಕೊಂಡು ಹೋಗ್ಬೇಕು. ಬಟ್ ಇವನು ಬಾಕ್ಲು ತೆಗೆಯೋದೇ ತಡ ಬಂದ್ಬಿಡ್ತಾನೆ ಒಳಗಡೆ. ನಾನು ವಾಟರ್ ಬಾಟಲಲ್ಲಿ ನೀರು ಕೂಡ ತುಂಬ ದಿವಸ ಆಯಿತು, 2 days ಆಯಿತು. ಯಾಕೆಂದರೆ ಇದನ್ನು ತೊಳೆದು ಫಿಲ್ ಮಾಡ್ಕೊಬೇಕು ಅಂತ ಉದಾಸೀನ. ಇವಾಗ ನಮ್ಮ ಅಕ್ಕ ನನಗೆ ಫಿಲ್ ಮಾಡಿಕೊಡ್ತಾರೆ. ಇದನ್ನು ತೊಳೆದ್ಬಿಟ್ಟು ಇವಾಗ ನೀವು ನನಗೆ ಫಿಲ್ ಮಾಡಿಕೊಡ್ಬೇಕು ನೀಟಾಗಿ. ನಮ್ಮ ಅಕ್ಕ ಅಂದರೆ ಅಕ್ಕ ಗಾಯಿಸಿರೋ ಓಪನ್ ಆಗ್ತಿಲ್ಲ, ನಿಮಗೆ ಓಪನ್ ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಶಕ್ತಿ ಇಲ್ಲ, ಹಿಂಗೆ ಇಷ್ಟೇ. ಇವಾಗ ತೊಳೆದ್ಬಿಟ್ಟು ಫಿಲ್ ಮಾಡಿಕೊಡ್ತಾರೆ. ಇವಾಗ ನೆಕ್ಸ್ಟು ಏನು ಮಾಡೋದು, ಕುತ್ಕೊಂತೀವಿ. ಅಕ್ಕ ಎಲ್ಲ ಹಿಡ್ಕೊಂಡು ನಿಂತ್ಕೋತೀರ, ಕೈ ನೋವು ಬಂದ್ಬಿಡುತ್ತೆ. ನಮ್ಮ ಅಕ್ಕ ಇವಾಗ ವಾಟರ್ ಬಾಟಲ್ ತಗೊಬಂದು ಕೊಡ್ತಾವ್ರೆ. ಅಯ್ಯೋ ಹಿಂಗೆ ಇಟ್ಬಿಡ್ಬೇಡಿ. 2 ಲೀಟರು ಗೈಸ್. ಇದ್ರಲ್ಲಿ ನೀರು ಕುಡಿಬೇಕು ಡೈಲಿ. ನಾನು ಇದು ಇಟ್ಕೊತೀನಿ, ಯಾಕೆ ಅಂದರೆ ಅವಾಗವಾಗ ಲೋಟ ಎತ್ಕೊಂಡು ಕುಡಿಬೇಕಲ್ವಾ, ಅದಕ್ಕೆ. ಅದನ್ನೆಲ್ಲ ಯಾರು ಗೈಸಲ್ಲಿ ಹಿಡ್ಕೊಳ್ಬೇಕು, ಅಲ್ಲಿ ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ವಾಟರ್ ಬಾಟಲಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಗೈಸ್. ಇವಾಗೆಲ್ಲ ಪ್ರಿಪೇರ್ ಮಾಡಿ ಗೀ ರೈಸು, ಸೌತೆಕಾಯಿ, ಗ್ರೇವಿ. ಗೈಸ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.